ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವು ಆಕ್ಟರ್ಸ್ ಆಗೆ ನನ್ ಥಿಕ್ ಸ್ಕಿನ್ ಇದೆ, ನಾನು ಎಲ್ಲ ಫೇಸ್ ಮಾಡ್ತೀನಿ ಅಂತ ಒಂದು ಪಾಯಿಂಟ್‌ವರೆಗೂ ಮಾಡ್ಬೋದು. ಬಟ್ ಎಲ್ರಿಗೂ ಹಂಗಿರಲ್ವಲ್ಲ. ನನ್ಗೆ ಇದು ಆಗಿದ್ದು ನಂದೊಂದು ಏನೋ ಒಂದು ವಿಡಿಯೋ ನೋಡಿದೆ. ಆಮೇಲೆ ಆ ವಿಡಿಯೋ 10 ಪೇಜಲ್ಲಿ ಇತ್ತಂತೆ. ಆಮೇಲೆ ನಾನು ಇದನ್ನ ಮಾತಾಡ್ಬೇಕಾದ್ರೆ ನಾನು ಒಬ್ಳದಲ್ಲ ಇದು. ಇದು ಪರ್ಸನಲ್ ಅಲ್ಲ ಇದು. ಇದು ಇಡೀ ಇಂಡಸ್ಟ್ರಿಗೆ ಆಗ್ತಾ ಇರೋದಿದು. ಅಂದ್ರೆ ಫಿಲಮ್ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ನಾನು, ಕನ್ನಡ ಇಂಡಸ್ಟ್ರಿ ಥ್ರೂ ಅಂಡ್ ಥ್ರೂ ಆಗ್ತಾ ಇರೋದಿದು. ಯಾರೇ ಆಗಿರ್ಬೋದು. ಸರ್ ನಾನು ಹೇಳ್ತಾ ಇರೋದು, ಇವಾಗ ಇವೆಂಟ್‌ಗೆ ಕರೀತಾರ, ಇವೆಂಟ್ ಕವರ್ ಮಾಡ್ಬೇಕು. ಟಾಪ್ ಕಾಲಿಂದ ತಲೆವರೆಗೂ ಝೂಮ್ ಹಾಕೊಂಡು ಕೂತ್ಕೊಂಡ್ರೆ ಸರಿ. ನಿಮಗ್ ಪರ್ಸನಲ್ ಆಗಿ ಅವ್ರ PR ಕರೆದಿದಾರ, ಅದು ಅವ್ರವ್ರ ವಿಷಯ, ಅದು ಅವ್ರವ್ರ ಇಂಟೆನ್ಷನ್ಸು. ನಮ್ಗೆ ಅದರಿಂದ ಗಿವ್ ಅಂಡ್ ಟೇಕ್ ಏನೂ ಇಲ್ಲ. ಇಟ್ ಈಸ್ ನಾಟ್ ನನ್ ಆಫ್ ಆರ್ ಬಿಸ್ನೆಸ್ ಅದನ್ನ ಕೇಳಕ್ಕೆ. ಬಟ್ ಈ ತರ ಅಂತ ಬಂದಾಗ, ಕಾರ್ಯಕ್ರಮಗಳು ಇವೆಂಟ್ಸು ಅಂತ ಬಂದಾಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಅದೇನಾಗುತ್ತೆ, ನಾವು ಸ್ಟಾರ್ಟ್ ಮಾಡ್ತೀವಿ ಅದನ್ನ, ಅವರು ಏನಾಗುತ್ತೆ ಶೇರ್ ಮಾಡ್ಬಿಡ್ತಾರೆ. ಅದನ್ನ ತೆಗ್ಸಷ್ಟೊಳಗೇನೆ ಎಷ್ಟು ಅಸಭ್ಯವಾದ ಕಮೆಂಟ್ಸು, ಎಷ್ಟು ವ್ಯೂಸು, 2 ಮಿಲಿಯನ್ ವ್ಯೂಸ್ ಹೊರ್ಟೋಗ್ಬಿಟ್ಟಿರುತ್ತೆ. ಅದು ಇಟ್ಸ್ ನಾಟ್ ರೈಟ್ ಅಲ್ವಾ? ನೀವು ಪರ್ಸನಲ್ ಆಗಿದ್ದಾಗ ನೀವು ಹೆಂಗಾದ್ರೂ ಅದು ಅವ್ರವ್ರ ವಿಷಯ. ನಾವು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ಆಸ್ ಅನ್ ಇಂಡಸ್ಟ್ರಿ ಅಂತ ನಾವು ಬಂದಾಗ, ಕಲೆಕ್ಟಿವ್ಲಿ ಅದು ಪ್ರತಿಯೊಬ್ಬರಿಗೂ ಆಗ್ತಾ ಇದೆ ಅಂತ ಅಂದಾಗ, ಅದು ಖಂಡಿತವಾಗ್ಲೂ ತಪ್ಪದು. ಅಂಡ್ ನಾನು ಹೇಳ್ತಾ ಇರೋದು ಪ್ರತಿಯೊಬ್ರು ಮಾಡ್ತಾರೆ ಅಂತಲ್ಲ, ಒಂದಿಷ್ಟು ಜನ ಇದ್ದಾರೆ ಇದನ್ನ ಮಾಡಕ್. ನೀವ್ ಹೇಳ್ದಂಗೆ ಈ ತರ ಹಾಕೋದಕ್ಕೇನೆ ಅಂತಾನೆ ಇದ್ದಾರೆ. ಅದು ಎಷ್ಟು ರಾಂಗು ಅದು. ಅಂಡ್ ಎಷ್ಟು ಜನ ನೋಡ್ತಾರೆ. ಅದ್ ಹೆಂಗಾಗುತ್ತೆ ಅಂದ್ರೆ, ಇಟ್ಸ್ ವೆರಿ ರಾಂಗ್ ಮೆಸೇಜ್ ಟು ಎವ್ರಿಬಡಿ. ಸೊ ನನ್ಗಿವತ್ತು ಖುಷಿ ಏನಂದ್ರೆ ಎಲ್ರೂ ಒಟ್ಟಿಗೆ ಸಪೋರ್ಟಿಗೆ ನಿಂತಿದ್ದಾರೆ. ಬರೀ ನಾನು ಹೇಳ್ತಾ ಇರೋದು ಫೀಮೇಲ್ ಆಕ್ಟರ್ಸ್ ಅಂತಲ್ಲ, ಬರೀ ಇಂಡಸ್ಟ್ರಿಲಿ ಫೀಮೇಲ್ ಆಕ್ಟರ್ಸ್ ಮಾತ್ರ ಅವತ್ತು ನಿಂತಿದ್ದಾರೆ ಅಂತಲ್ಲ. ಪ್ರತಿಯೊಂದು ಮೇಲ್ ಆಕ್ಟರ್ಸ್ ಕೂಡ ನಮ್ ಜೊತೆ ನಿಂತಿದ್ದಾರೆ. ಹೌದು.